नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो कुन्दं ध्यायामापहतद्भकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोमकल्याणं हरिर्हयं काविदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बचरणो सर्वदा मद्वाक्यसरणीः भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ಬಹಳ ವಿಶೇಷವಾದ ದಿನ. ಕಾರಣ, ನಮ್ಮೆಲ್ಲರ ಮಧ್ಯದಲ್ಲಿ ವಿಶೇಷವಾಗಿ ಇದ್ದು ಅನುಗ್ರಹವನ್ನ ಮಾಡಿದಂತಹ ಮಹಾ ಕರುಣಾಶಾಲಿಗಳು, ವಿಶೇಷವಾದ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಪಡೆದಂಥವರು, ನೂರಾರು ವಿದ್ವಾಂಸರನ್ನ ತಯಾರು ಮಾಡಿದಂಥವರು, ಹತ್ತಾರು ನೂರಾರು ಸಾವಿರಾರು ಜನರಿಗೆ ವಿಶೇಷವಾಗಿ ವಿದ್ಯಾದಾನ, ಜ್ಞಾನದಾನ, ಅನ್ನದಾನವನ್ನ ಮಾಡಿದಂತಹ ಮಹಾ ಮಹಿಮೋಪೇತರಾಗಿರುವಂಥವರು ನಮ್ಮ ಇವತ್ತಿನ ಕಥಾನಾಯಕರಾಗಿರುವಂತಹ ಪೇಜಾವರ ಶ್ರೀಪಾದರು. ಪೇಜಾವರ ಶ್ರೀಪಾದರ ಬಗ್ಗೆ ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರದು ಅನ್ನೋಷ್ಟು ಅವರ ಅಗಾಧವಾಗಿರುವಂತಹ ವ್ಯಕ್ತಿತ್ವ. ಅವರ ಸೂಕ್ಷ್ಮವಾದ ಪರಿಚಯವನ್ನು ನೋಡೋದಾದ್ರೆ, ಅವರ ತಂದೆ ನಾರಾಯಣಾಚಾರ್ಯರು ಅಂತ, ತಾಯಿ ಕಮಲಮ್ಮ. ಅವರು ಹುಟ್ಟಿದಂತಹ ಊರು ಸುಬ್ರಹ್ಮಣ್ಯದ ಸಮೀಪದಲ್ಲಿರುವಂತಹ ಒಂದು ಚಿಕ್ಕ ಹಳ್ಳಿ, ರಾಮಕುಂಜ ಅಂತ ಹಳ್ಳಿ. ಅಲ್ಲಿ ಅವರು ಹುಟ್ಟಿರುವಂಥದ್ದು. ಪೂರ್ವಾಶ್ರಮದ ಹೆಸರು ವೆಂಕಟರಾಮ ಅಂತ ಅವರ ಪೂರ್ವಾಶ್ರಮದ ಹೆಸರು. ಅವರು ಉಪನಯನ 7 ವಯಸ್ಸಿನಲ್ಲಿ ಉಪನಯನ ಆಗಿದೆ, ಗರ್ಭಾಷ್ಟಮದಲ್ಲಿ ಉಪನಯನ ಆಗಿರುವಂಥದ್ದು. ಅದಾದ ಮೇಲೆ ಆಶ್ರಮವನ್ನ ನೀಡಿದ್ದಾರೆ. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ವಿಶ್ವಮಾನ್ಯ ತೀರ್ಥರು ಆಶ್ರಮವನ್ನು ನೀಡಿದ್ದಾರೆ. ಆಶ್ರಮವನ್ನ ಸ್ವೀಕಾರ ಮಾಡಿದಂತಹ ಪರಮ ಮಂಗಲಕರವಾಗಿರುವಂತಹ ಸ್ಥಳ ಅದು ಹಂಪೆಯ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನ. ಅಂತಹ ದೊಡ್ಡ ಕ್ಷೇತ್ರದಲ್ಲಿ ಅವರಿಗೆ ಆಶ್ರಮ ಆಗಿರುವಂಥದ್ದು. ಮುಂದೆ ಅವರು ಅಧ್ಯಯನ ಮಾಡಿದಂಥದ್ದು ಎಲ್ಲರಿಗೂ ತಿಳಿದಿರೋ ಹಾಗೆ ಭಂಡಾರಿಕೆರೆ, ಫಲಿಮಾರು ಉಭಯ ಮಠಗಳ ಸ್ವಾಮಿಗಳಾಗಿರುವಂತಹ ವಿದ್ಯಾಮಾನ್ಯ ತೀರ್ಥರ ಹತ್ರ ಅಧ್ಯಯನವನ್ನು ಮಾಡಿದಂಥದ್ದು. ಅವರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ. ಸ್ವಾಮಿಗಳು ನಿತ್ಯ ನಿರಂತರವಾಗಿ ಸಂಚಾರವನ್ನ ಮಾಡುವಂಥವು. ಒಂದು ದಿವಸವೂ ಒಂದು ಗಂಟೆಯೂ ಎಲ್ಲೂ ಯಾವ ಊರಿನಲ್ಲೂ ಅವರು ಸಮಯವನ್ನು ವ್ಯರ್ಥ ಮಾಡಿದವರಲ್ಲ. ಪ್ರತಿ ಬಂದಿರುವಂತಹ ವ್ಯಕ್ತಿಗಳಿಗೆ ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂಥವರು. ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡೋದಾದ್ರೆ, ಅವರ ವ್ಯಕ್ತಿತ್ವ ಎಂತ ಅಪೂರ್ವವಾಗಿರುವಂಥದ್ದು ಅಂತ ಕೇಳಿದ್ರೆ, ಸ್ವಾಮಿಗಳು 1953ರಲ್ಲಿ ತತ್ವಜ್ಞಾನ ಸಮ್ಮೇಳನವನ್ನು ಮಾಡ್ತಾರೆ. ಪ್ರಾರಂಭದ್ದು 1953ರಲ್ಲಿ. 1953ರಿಂದ ಪ್ರಾರಂಭ ಆಗಿರುವಂತಹ ತತ್ವಜ್ಞಾನ ಸಮ್ಮೇಳನ 53, 56, 58, 60 ಹೀಗೆ ನಿತ್ಯ ನಿರಂತರವಾಗಿ ತತ್ವಜ್ಞಾನ ಸಮ್ಮೇಳನವನ್ನ ನಡೆಸಿದಂತಹ ಕೀರ್ತಿ ನಮ್ಮ ಪೇಜಾವರ ಶ್ರೀಪಾದರದು. ಅವರು ರಚನೆ ಮಾಡಿರುವಂತಹ ಕೃತಿಗಳು ಗೀತಾ ಸಾರೋದ್ಧಾರ, ಗೀತೆಯ ಒಂದು ಹೃದಯವನ್ನ ಚೆನ್ನಾಗಿ ಅರಿಲಿಕ್ಕೆ ಇರುವಂತಹ ಆಚಾರ್ಯರ ಗ್ರಂಥಗಳು. ಗೀತಾ ತಾತ್ಪರ್ಯ,
ಗೀತಾ ಭಾಷ್ಯ, ಆ ಎರಡನ್ನೂ ಬಹಳ ಸುಂದರವಾಗಿ ಪೇಜಾವರ ಶ್ರೀಪಾದರು ನಮಗೆ ಅದನ್ನ ಬರೆದು ಕೊಟ್ಟಿದ್ದಾರೆ. ಇನ್ನು ಈಶಾವಾಸ್ಯೋಪನಿಷತ್ತಿನ ಕನ್ನಡ ಅನುವಾದ, ವಿಷ್ಣು ತತ್ವ ನಿರ್ಣಯದ ಕನ್ನಡದ ಅನುವಾದ, ನ್ಯಾಯಸುಧಾ ಸಾರ 1, 2 ಭಾಗದಲ್ಲಿ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಪೇಜಾವರ ಸ್ವಾಮಿಗಳವರ ಒಂದು ವಿಶೇಷವಾದ ವ್ಯಕ್ತಿತ್ವ ನಾವು ಇನ್ನೂ ಒಂದರಲ್ಲಿ ಕಾಣಬಹುದು. ಪಾಠ ಪ್ರವಚನವನ್ನ ನಿತ್ಯ ನಿರಂತರವಾಗಿ ಮಾಡುವುದರ ಜೊತೆಗೆ ಬಹಳ ವಿಶೇಷವಾದ ಕೆಲಸ ಏನು ಅಂದ್ರೆ, ಶ್ರೀಮದಾಚಾರ್ಯರ ಮಾತನ್ನ ಆಚರಣೆಗೆ ತಂದವರು ಪೇಜಾವರ ಶ್ರೀಪಾದರು. ಜಗತ್ತಿನಲ್ಲಿ ಭಗವಂತನನ್ನ ಕಾಣೋದು ಅತ್ಯಂತ ಅವಶ್ಯಕ. ದೇವಸ್ಥಾನದಲ್ಲಿ, ದೇವರ ಮೂರ್ತಿಯಲ್ಲಿ, ಸಾಲಿಗ್ರಾಮದಲ್ಲಿ ಮಾತ್ರ ಭಗವಂತನನ್ನ ಕಾಣೋದಲ್ಲ, ಜಗತ್ತಿನಲ್ಲಿ ಜನರಲ್ಲಿ ಜನಾರ್ದನನನ್ನ ಕಾಣಬೇಕು. ಅದನ್ನ ಅಕ್ಷರಶಃ ಕಾರ್ಯಗತ ಮಾಡಿದಂಥವರು ನಮ್ಮ ಪೇಜಾವರ ಶ್ರೀಪಾದರು. ಅವರು ವಿಶೇಷವಾಗಿ ಜ್ಞಾನಕ್ಕೆ ವಿದ್ಯಾಮಾನ್ಯ ತೀರ್ಥರಿಂದ ಅವರು ಶಿಕ್ಷಿತರಾಗಿರುವಂಥವ್ರು. ಸತ್ಯಧ್ಯಾನ ತೀರ್ಥರಲ್ಲಿ ಅಧ್ಯಯನ ಮಾಡಿದಂಥವ್ರು ವಿದ್ಯಾಮಾನ್ಯ ತೀರ್ಥರು. ಅದೇ ಪರಂಪರೆಯಲ್ಲಿ ಬಂದಂಥವರು ಪೇಜಾವರ ಶ್ರೀಪಾದರು. ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದಂಥವರು. ಸುಮಾರು 30-31ಕ್ಕೂ ಹೆಚ್ಚು ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿ ಬೆಂಗಳೂರು, ಆಮೇಲೆ ಮೈಸೂರು, ಚಿಕ್ಕಮಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ, ವಿಜಯಪುರ, ಗಂಗಾವತಿ, ಸಿದ್ದಾಪುರ, ಧಾರವಾಡ, ಉಡುಪಿ, ರಾಮಗುಂಜ, ಆಮೇಲೆ ಹೈದರಾಬಾದ್, ವಿಶಾಖಪಟ್ಟಣ, ಪಂಡರಾಪುರ, ದೆಹಲಿ, ಈ ಎಲ್ಲ ಪ್ರದೇಶಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಿ ಲೌಕಿಕವಾಗಿ ಓದುವಂತಹ ಯಾವುದೇ ವಿದ್ಯಾರ್ಥಿಯಾಗಿರಬಹುದು, ಆಚರಣೆ ಬಗ್ಗೆ, ಅನ್ನದ ಶುದ್ಧಿಯ ಬಗ್ಗೆ ಬಹಳ ಕಾಳಜಿ ಸ್ವಾಮಿಗಳವರಿಗೆ. ಅಂತಹ ಒಂದು ಸ್ಥಾಪನೆಯನ್ನ ಮಾಡಿ ಎಲ್ಲರಿಗೂ ಅನ್ನವನ್ನ, ವಸ್ತ್ರವನ್ನ ನೀಡಿದಂಥವರು ನಮ್ಮ ಪೇಜಾವರ ಶ್ರೀಪಾದರು. ವಿಶೇಷವಾಗಿ ಹೆಮ್ಮೆಯ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, 28/1/1956ರಲ್ಲಿ ಬೆಂಗಳೂರಿನಲ್ಲಿ ಟೀಕಾಚಾರ್ಯರ ಒಂದು ಆರಾಧನೆ ದಿವಸ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸ್ಥಾಪನೆಯನ್ನ ಮಾಡಿ ಶ್ರೀಮದಾಚಾರ್ಯರ ಸೇವೆಯನ್ನ ಮಾಡಿದಂತಹ ಮಹಾ ವಿದ್ವಾಂಸರು ನಮ್ಮ ಪೇಜಾವರ ಶ್ರೀಪಾದರು. ಜ್ಞಾನ ಅದು ನಿತ್ಯ ನಿರಂತರವಾಗಿ ಹರಿಯಬೇಕು, ಎಲ್ಲರಿಗೂ ಆ ಜ್ಞಾನ ಮುಟ್ಟಬೇಕು. ಮಧ್ವ ಸಿದ್ಧಾಂತ ಅನ್ನೋದು ಅವರ ಸ್ವಭಾವ. ನಾನಾ ವಿಧವಾದ ಮುಖಗಳಲ್ಲಿ ಅವರ ಮಹಾಮಹಿಮೆಯನ್ನ ಕಾಣಬಹುದು. ಇಲ್ಲಿಯವರೆಗೂ ನಾನು ಹೇಳಿದ್ದು ವಿದ್ಯಾರ್ಥಿ ನಿಲಯಗಳು. ಇದರ ಜೊತೆಗೆ 6 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಅನಾಥಾಶ್ರಮಗಳನ್ನ. ಅಂದ್ರೆ ಜಗತ್ತಿನಲ್ಲಿ ಸಹಾಯವನ್ನ ಮಾಡುವಂತಹ ಔದಾರ್ಯ ಅವರಲ್ಲಿ ನಾವು ಕಾಣಬಹುದು. ಇನ್ನು ಮಠ ಮಂದಿರಗಳನ್ನ ನೋಡೋದಾದ್ರೆ, ಇಡೀ ಇಂಡಿಯಾ ದೇಶದಲ್ಲಿ, ಪೂರ್ಣ ಭಾರತ ದೇಶದಲ್ಲಿ ಸಂಚಾರ ಮಾಡಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. 30ಕ್ಕೂ ಹೆಚ್ಚು ಮಠಗಳ ಸ್ಥಾಪನೆಯನ್ನ ಮಾಡಿ ಅದರ ನಿರ್ವಹಣೆಯನ್ನ ಮಾಡ್ತಾ, ವಿದ್ವಾಂಸರನ್ನ ಇಟ್ಟು, ಅಡಿಗೆಯವರನ್ನ ಇಟ್ಟು ಧರ್ಮ ಪ್ರಚಾರ ಆಗೋ ಹಾಗೆ ಮಾಡಿದಂತಹ ಕೀರ್ತಿ ನಮ್ಮ ಪೇಜಾವರ ಶ್ರೀಪಾದರದು. ಅದರ ಜೊತೆಗೆ ಕಲ್ಯಾಣ ಮಂಟಪಗಳನ್ನ ಸ್ಥಾಪನೆ ಮಾಡಿದ್ದಾರೆ. 1-2 ಅವರ ವಿಶಿಷ್ಟವಾಗಿರುವಂತಹ ಅಭಿವ್ಯಕ್ತಿಯನ್ನ ನಾವು ಕಾಣ್ತಾ ಹೋಗ್ಬೋದು. ಅವರ ಒಂದು ಸ್ವಭಾವ 1-2 ನೋಡೋದಾದ್ರೆ, ಬಹಳ ಸೂಕ್ಷ್ಮವಾದ ಸ್ವಭಾವದವರು ಪೇಜಾವರ ಶ್ರೀಪಾದರು. ಬಹಳ ಊಟ ಇಲ್ಲ, ಬಹಳ ಮಿತಾಹಾರ, ಹಾಲೇ ಪ್ರಧಾನವಾದ ಆಹಾರ. ಬಹಳ ಸೂಕ್ಷ್ಮವಾಗಿರುವಂಥವರು. ಚೂರು ಹೆಚ್ಚು ಕಡಿಮೆ ಆದರೂ ಊಟದಲ್ಲಿ ಅವರ ಒಂದು ಚರ್ಯೆಯಲ್ಲಿ ಅದು ಕಾಣಿಸ್ತಿತ್ತಂತ. ಅವ್ರು ಯಾವಾಗ್ಲೂ ಹೇಳೋರಂತೆ, ಅಷ್ಟು ಸೂಕ್ಷ್ಮವಾದ ಒಂದು ಸ್ವಭಾವ. ಬಹಳ ಜನ ಅವರನ್ನ ಇದ್ದಾರೆ. ಅವರನ್ನ ನೋಡಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅವರು ನೀಡುವಂತಹ ಮಂತ್ರಾಕ್ಷತೆಯ ಬುಟ್ಟಿಯಲ್ಲಿ ಒಂದು ಯಾವಾಗ್ಲೂ
ಗಡಿಯಾರದವನ್ನ ಇಟ್ಟುಕೊಂಡಿರುವಂಥವ್ರು. ಗಡಿಯಾರ ಹೇಗೆ ಸಮಯವನ್ನ ತೋರಿಸ್ತಾ ಓಡ್ತಾ ಇರ್ತದೋ ಹಾಗೆ ಆ ಸಮಯದ ಕಡೆನೇ ಅವರ ಗಮನ. ಒಂದು ನಿಮಿಷವೂ ವ್ಯರ್ಥವಾಗಿ ಸಮಯ ಕಳೆದವರಲ್ಲ. ನಿತ್ಯ ನಿರಂತರವಾಗಿ ಕೈಯಲ್ಲಿ ಯಾವಾಗಲೂ ಪುಸ್ತಕ, ಆ ಪುಸ್ತಕವನ್ನ ನಿತ್ಯ ನಿರಂತರವಾಗಿ ಪಾರಾಯಣ ಮಾಡುವಂತಹ ಸ್ವಭಾವ. ಬಹಳ ಜನ ವಿದ್ವಾಂಸರು ವಿದ್ಯಾರ್ಥಿಗಳ ಬಾಯಲ್ಲಿ ನಾನು ಕೇಳಿದ್ದೇನೆ ಅವರ ಸ್ವಭಾವ ಹೇಗೆ. ಅವರು ಎಲ್ಲೇ ಹೋಗ್ಲಿ, ಯಾವುದೇ ವಿದ್ಯಾರ್ಥಿ ಇರಲಿ, ಎಲ್ಲರನ್ನ ಬಹಳ ಗಮನ ಕೊಟ್ಟು ನೋಡುವಂತಹ ಸ್ವಭಾವ, ಗಮನಿಸಿ ಅವರನ್ನ ವಿಶೇಷವಾಗಿ ಅನುಗ್ರಹ ಮಾಡುವಂತಹ ಸ್ವಭಾವ. ಒಂದ್ಸಾರೆ ನಾನು ಕೇಳಿದ್ದು ಹಿರಿಯರಿಂದ, ಒಂದ್ಸಾರೆ ವಿದ್ಯಾಪೀಠಕ್ಕೆ ಬಂದಿದ್ದಾರೆ, ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಡಿಸ್ತಾ ಇದ್ದಾರೆ. ಸಾಯಂಕಾಲ 7 ಗಂಟೆ 8 ಗಂಟೆ ಸಮಯ ಬಂದಿದ್ದಾರೆ, ಬಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಬಡಿಸುವಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಅಡಿಗೆಯಲ್ಲಿ ಸಾರನ್ನ ನೋಡಿದ್ರಂತೆ. ಸಾರು ಹೇಗಿದೆ, ಹುಡುಗರಿಗೆಲ್ಲ ಅನುಕೂಲ ಆಗಿದೆನಾ, ಚೆನ್ನಾಗಿ ಮಾಡಿದ್ದಾರಾ ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಸಾರು ಸ್ವಲ್ಪ ನೀರಾಗಿತ್ತಂತೆ, ಗಟ್ಟಿ ಇರಲಿಲ್ಲ. ಕೇಳಿದ್ರಂತೆ, ಯಾಕೆ ಹಿಂಗ್ ಮಾಡಿದ್ದೀರಿ ಅಂತ ಅಡಿಗೆಯವರನ್ನ. ಇಲ್ಲ ಸ್ವಾಮಿ, ಮತ್ತೆ ಬೇಳೆ ಎಲ್ಲ ಬಹಳ ಬೆಲೆ ಆಗಿದೆ ಈಗ, ಹಾಗಾಗಿ ನಮಗೆ ತರ್ಲಿಕ್ಕೆ ಆಗಿಲ್ಲ, ಹಾಗಾಗಿ ನಾವು ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಹೇಳಿದ್ರಂತೆ. ಆಗ ಸ್ವಾಮಿಗಳು ಹೇಳಿದ್ರಂತೆ, ದಿವಾನ್ರನ್ನ ಕರೆದು ಹೇಳಿದ್ರಂತೆ, ನಾಳೆಯಿಂದ ಪ್ರತಿನಿತ್ಯ ಸಾಯಂಕಾಲ ವಿಶೇಷವಾಗಿ ಮಕ್ಕಳಿಗೆ ಸಾರನ್ನ ಮಾಡಿ ಹಾಕಿ, ಒಂದ್ ದಿವಸನೂ ತಪ್ಪಿಸ್ಬೇಡಿ. ಹಣ್ಣಿನ ರಸವನ್ನ ಏನ್ ಕೊಡ್ತಿದ್ರಲ್ಲ ದಿನ ನನಗೆ, ಆ ಹಣ್ಣಿನ ರಸವನ್ನ ನಾಳೆಯಿಂದ ನಾನು ಕುಡಿಯೋದಿಲ್ಲ. ಅದೇ ಹಣವನ್ನ ಆ ವಿದ್ಯಾರ್ಥಿಗಳಿಗೆ ವಿನಿಯೋಗಿಸಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಊಟವನ್ನ ಮಾಡಲಿ. ಅಷ್ಟು ಅವರ ಔದಾರ್ಯ, ಅಷ್ಟು ಕಳಕಳಿ ವಿದ್ಯಾರ್ಥಿಗಳ ಬಗ್ಗೆ. ಹೀಗೆ ಒಂದ ಎರಡ ಹತ್ತಾರು ಉದಾಹರಣೆಗಳನ್ನು ನಾವು ಕೊಡಬಹುದು. ಅವರ ಒಂದು ವ್ಯಕ್ತಿತ್ವ ಹೇಗೆ ಅಂದ್ರೆ ಎಲ್ಲರನ್ನ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಒಂದ್ಸಾರೆ ನಾನು ಕೇಳಿದ್ದು ಇನ್ನೊಂದು ಉದಾಹರಣೆ, ಅವರ ಇದು ಒಂದು ಉದಾಹರಣೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಬಾಯಿಂದ ನಾನು ಕೇಳಿರುವಂಥದ್ದು, ಹಾವೇರಿಯಲ್ಲಿ ಒಂದು ದೊಡ್ಡದಾಗಿರುವಂತಹ ಕಾರ್ಯಕ್ರಮ, ಪೇಜಾವರ ಶ್ರೀಪಾದರ ಸಂಚಾರ ಎಲ್ಲರಿಗೆ ತಿಳಿದಿರುವಂಥದ್ದು. ವಾಯುವೇಗದಲ್ಲಿ ಅವರ ಸಂಚಾರ. ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅಂದ್ರೆ ನಾಳೆ ಮುಂಬೈ, ನಾಡದ್ದು ತಮಿಳುನಾಡು, ಹೀಗೆ ಅವರ ಸಂಚಾರ. ಎಲ್ಲಿ ಯಾವಾಗ ಎಲ್ಲಿರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂತ ನಿತ್ಯ ನಿರಂತರವಾಗಿ ಸಂಚಾರ ಮಾಡದಂಥವರು, ವಾಯುದೇವರ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವರು, ಎಲ್ಲ ಗುರುಗಳ ಸನ್ನಿಧಾನ ಅವರಲ್ಲಿ. ಒಂದ್ಸಾರೆ ಹಾವೇರಿಗೆ ಹೋಗಿದ್ದಾರೆ. ಕಾರ್ಯಕ್ರಮ ಎಲ್ಲ ಬಹಳ ವಿಸ್ತಾರವಾಗಿರುವಂಥದ್ದು. ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬೆಳಗ್ಗೆ 6 ಗಂಟೆಯ ಒಳಗೆ ಎಲ್ಲವನ್ನ ಮುಗಿಸಿ, ಎಲ್ಲ ಕಾರ್ಯಕ್ರಮವನ್ನ ತಮ್ಮ ನಿತ್ಯ ಅನ್ನೀಕ, ದೇವರ ಪೂಜಾ, ಪಾರಾಯಣ ಎಲ್ಲವನ್ನ ಮುಗಿಸಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಕಾರ್ಯಕ್ರಮ ಮಧ್ಯದಲ್ಲಿ 5:30 ಸುಮಾರು ಸಾಯಂಕಾಲ, ಬೆಳಗ್ಗಿಂದ ಏನೂ ಇಲ್ಲ. ಆ ವಿದ್ಯಾರ್ಥಿಗಳ ಬಾಯಲ್ಲಿ ನಾನು ಕೇಳಿದ್ದು, ನಾವಾದ್ರೂ ಮಧ್ಯೆ ಎದ್ದು ಹೋಗಿ ಸ್ವಲ್ಪ ಹಣ್ಣು ಹಾಲು ಏನಾದ್ರು ತಗೊಂಡ್ಬಂದಿದ್ದೀವಿ, ಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಕೂತೋರು 5:30 ಸಾಯಂಕಾಲ ಭಿಕ್ಷಾ ಸೇವನೆ ಮಾಡಿದಾಗ ಮತ್ತೆ ವಿಶ್ರಾಂತಿ ಇಲ್ಲ. ಅಲ್ಲಿಂದ ಮುಂದೆ ಹಾನಗಲ್ನಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದಾಗ, ಹಾನಗಲ್ನಲ್ಲಿ ಕಾರ್ಯಕ್ರಮ 12 ಗಂಟೆ 11:30 ಆಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಅನ್ಕೊಂಡಿದ್ರಂತೆ, ಇಲ್ಲ ಇವತ್ತು 11:30 ಆಗ್ಬಿಟ್ಟಿದೆ, ಪಾಠಕ್ಕೆ ಕರೆಯೋದಿಲ್ಲ. ಸ್ವಾಮಿಗಳು 11:30ಗೆ ಪಾಠಕ್ಕೆ ಹೋದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದ್ರಂತೆ, ಬರ್ರಿ ಪಾಠ ಹೇಳ್ತೀನಿ. ಅಂದ್ರೆ ಕಾರ್ಯಕ್ರಮದ ಇಷ್ಟು ಒತ್ತಡದಲ್ಲಿಯೂ ತಮ್ಮ ಪಾಠ ಪ್ರವಚನವನ್ನ ಬಿಡದೆ ನಿತ್ಯ ನಿರಂತರವಾಗಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಸೇವೆಯನ್ನು ಮಾಡದಂಥವರು. ಅವರ ಒಂದು ವ್ಯಕ್ತಿತ್ವನೇ ಅಂಥದ್ದು. ಯಾರಾದ್ರೂ ಏನಾದ್ರೂ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳಿದರೆ ಸಮಾಧಾನದಿಂದ ಉತ್ತರವನ್ನ ಕೊಡುವಂಥವ್ರು. ಯಾರೇ ಎಷ್ಟೇ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಿದ್ರು, ಅದು ಪೇಜಾವರ ಶ್ರೀಪಾದರಲ್ಲಿ ನಾವು ಎತ್ತಿ ಕಾಣಬೇಕಾಗಿರುವಂತಹ ಗುಣ. ಯಾರೇ ಎಷ್ಟೇ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಿದ್ರು ಅವರ ಮನಸ್ಸನ್ನ ಚೆನ್ನಾಗಿ ಓದಿ ಸ್ಪಷ್ಟವಾಗಿ ಅವರಿಗೆ ತಿಳಿಯೋ ಹಾಗೆ
ಸಮಾಧಾನ ಮಾಡುವಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಪಡೆದಂಥವರು ಶ್ರೀಪಾದರು. ಅವರ ಒಂದು ಮಹಿಮೆ ಅಪೂರ್ವವಾಗಿರುವಂಥದ್ದು. ವಿದ್ಯಾರ್ಥಿಗಳು ಅಂತಂದ್ರೆ ಬಹಳ ಸಲುಗೆ, ಬಹಳ ಪ್ರೀತಿ. ತಪ್ಪು ಮಾಡಿದ್ರೆ ಅವರಿಗೆ ತಿದ್ದಿ ಬುದ್ಧಿವಾದವನ್ನ ಹೇಳಿ, ಸಮಯ ಸಿಕ್ಕಾಗೆಲ್ಲ ಅವರಿಗೆ ಉಪದೇಶವನ್ನ ನೀಡಿ, ಎಷ್ಟೋ ವಿದ್ಯಾರ್ಥಿಗಳು ವಿದ್ವಾಂಸರ ಬಾಯಲ್ಲಿ ನಾನು ಕೇಳಿದ್ದೇನೆ, ಅವರ ವ್ಯಕ್ತಿತ್ವವನ್ನ ನೋಡಿ ನಾವೆಲ್ಲ ಮಾರ್ಪಾಡು ಹೊಂದಿದ್ದೀವಿ, ತಿದ್ದುಕೊಂಡಿದ್ದೀವಿ ನಮ್ಮನ್ನು ನಾವು. ಅಂತಹ ಅಪೂರ್ವವಾದ ವ್ಯಕ್ತಿತ್ವ ಪೇಜಾವರ ಶ್ರೀಪಾದರದು. ಬೆಳಗ್ಗೆ 4 ಗಂಟೆಗೆ ಏಳಬೇಕು. ಅವರ ದಿನಚರಿ ಅಪೂರ್ವವಾಗಿರುವಂಥದ್ದು. ಸದಾಚಾರ ಸ್ಮೃತಿ ಮತ್ತು ಸನ್ಯಾಸ ಧರ್ಮದ ಪಾಲನೆಯನ್ನ ನಿತ್ಯ ನಿರಂತರವಾಗಿ ಮಾಡದಂಥವರು ನಮ್ಮ ಪೇಜಾವರ ಶ್ರೀಪಾದರು. 4 ಗಂಟೆಗೆ ಬ್ರಾಹ್ಮೀ ಮೂರ್ತೆ ಚೋತ್ಥಾಯ ಧ್ಯಾಯೇತ್ಯೇವೋ ಮದೋಕ್ಷಜಂ ಅಂತ ಹೇಳಿದ ಹಾಗೆ ಬೆಳಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ನಿತ್ಯ ಅನ್ನೀಕವನ್ನ ಮಾಡುವಂಥವರು. ಅದಾದ ಮೇಲೆ ಕೃಷ್ಣ ಪರಮಾತ್ಮನ 5 ಪರ್ಯಾಯಗಳನ್ನ ಮಾಡಿದಂತಹ ಕೀರ್ತಿ ನಮ್ಮ ಪೇಜಾವರ ಶ್ರೀಪಾದರದು. ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ. ಒಂದೇ ಎರಡೇ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರಬನ್ಮಿತೇಹೇ ಅನ್ನುವಂಥದ್ದು ಆಚಾರ್ಯರ ಸಂದೇಶ. ಅದನ್ನ ಅಕ್ಷರಶಃ ಜೀವನದಲ್ಲಿ ತಂದುಕೊಂಡಂಥವರು ನಮ್ಮ ಪೇಜಾವರ ಶ್ರೀಪಾದರು. ಹೋದ ಕಡೆಯಲ್ಲೆಲ್ಲ ವಿಶೇಷವಾಗಿ ಜ್ಞಾನ ಪ್ರಸಾರವನ್ನು ಮಾಡದಂಥವರು. ಅದರಲ್ಲೂ ಭಗವದ್ಗೀತೆಯ ಪ್ರವಚನವನ್ನ ಎಲ್ಲ ಕಡೆ ಮಾಡಿ ಕೃಷ್ಣ ಪರಮಾತ್ಮನ ಸಂದೇಶವನ್ನ ಎಲ್ಲ ಕಡೆ ಹರಡಿದಂಥವರು ಪೇಜಾವರ ಶ್ರೀಪಾದರು. ಅವರ ಚರಿತ್ರೆಯಲ್ಲಿ ನಾವು ಇನ್ನೊಂದು ಬಹಳ ಗಮನಿಸಬೇಕಾಗಿರುವಂಥದ್ದು, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಯಾನಿಶಾ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ. ಜ್ಞಾನಿಗಳ ಸ್ವಭಾವವೇ ಹಾಗೆ. ಸಾಮಾನ್ಯರಿಗೆ ಎಲ್ಲಿ ಕತ್ತಲಿದೆನೋ ಅಲ್ಲಿ ಜ್ಞಾನಿಗಳಿಗೆ ಬೆಳಕು, ಜ್ಞಾನಿಗಳಿಗೆ ಎಲ್ಲಿ ಬೆಳಕಿದನೋ ಅಲ್ಲಿ ಸಾಮಾನ್ಯ ಜನಕ್ಕೆ ಕತ್ತಲು. ಸಾಮಾನ್ಯ ಜನಕ್ಕೂ ಜ್ಞಾನಿಗಳಿಗೂ ಅದೇ ವ್ಯತ್ಯಾಸ. ಲೌಕಿಕದಲ್ಲಿ ಯಾವಾಗಲೂ ಕತ್ತಲು, ಭಗವಂತನಲ್ಲಿ ಬೆಳಕು, ಅದು ಜ್ಞಾನಿಗಳ ಸ್ವಭಾವ. ಹಾಗೆ ಯಾವಾಗಲೂ ಜ್ಞಾನದ ಕಡೆ ವಿಶೇಷವಾಗಿ ಗಮನವನ್ನ ಹರಿಸಿದಂಥವರು ಪೇಜಾವರ ಶ್ರೀಪಾದರು. ಯಾವಾಗ್ಲೂ ಹೇಳೋರಂತೆ, ಪರರಿಗೋಸ್ಕರವಾಗಿ ಬಹಳ ಶ್ರಮವನ್ನ ಪಡ್ತಿದ್ರು, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನಾ ವಿಧವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ. ಅದು ತಪಸ್ಸು, ಅದೇ ನಿಜವಾದ ತಪಸ್ಸು ಅಂತ ಹೇಳುವಂಥದ್ದು. ಆಮೇಲೆ ಅನಾಥವಾದ ಗೋವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಅವರ ಶಿಷ್ಯರಿಂದ ಮಾಡಿಸಿ ವಿಶೇಷವಾಗಿ ಗೋವುಗಳ ಸೇವೆಯನ್ನು ಮಾಡಿದಂಥವರು. ಸಾಮಾನ್ಯವಾಗಿ ಅವರು ಪ್ರವಚನದಲ್ಲಿ ಹೇಳೋರು, ದೇವರು ದೇವರು ಅಂತ ಅಂತಾರಲ್ಲ, ದೇವರು ಅಂದ್ರೆ ಯಾರು ಅಂತ ಯಾರೋ ಪ್ರಶ್ನೆ ಕೇಳಿದ್ರಂತ ಅಂತಾರೆ. ಅದಕ್ಕೆ ಅವ್ರು ಹೇಳಿದ್ದು ಉಂಟು, ದೇವರು ಅಂದ್ರೆ ಯಾರು, ಯಾರನ್ನ ದೇವರು ಅಂತ ಕರಿಬೇಕು. ನಮಗೆಲ್ಲ ಒಂದು ಭಾವನೆ ಇದೆ, ದೇವರು ಅಂದ್ರೆ ಯಾರು ಅಂತ ಕೇಳಿದ್ರೆ ನಮಗ ಉತ್ತರ ಇಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲ, ಹೇಳಿದ್ರು ಸಮಂಜಸವಾಗಿ ಹೇಳೋದಿಲ್ಲ. ಆಚಾರ್ಯರು ಬಹಳ ಸುಂದರವಾಗಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಮ್ಮ ಮಟ್ಟಿಗೆ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳ್ತಿದ್ರಂತೆ ಪೇಜಾವರ ಶ್ರೀಪಾದರು. ಆಕಾಶದ ಆಚೆಗೆ ಅವರ ಬಾಯಲ್ಲಿ ಬಂದಿರುವಂತಹ ಮಾತು, ಆಕಾಶದ ಆಚೆಗೆ ಭವ್ಯವಾಗಿರುವಂತಹ ಒಂದು ಸುಂದರವಾಗಿರುವಂತಹ ಸಿಂಹಾಸನದಲ್ಲಿ, ರತ್ನ ಸಿಂಹಾಸನದಲ್ಲಿ ಕುಳಿತು ಜಗತ್ತಿನ ಎಲ್ಲ ವಿಷಯಗಳನ್ನ, ಎಲ್ಲ ಕೆಲಸಗಳನ್ನ ಮಾಡುವಂತಹ ಒಬ್ಬ ರಾಜ ಅಲ್ಲ, ಅಥವಾ ನಮ್ಮ ಹೊಗಳಿಕೆಯಿಂದ ಉಬ್ಬಿ ಹೋಗುವಂತಹ ಅಥವಾ ಸಿಟ್ಟಿಗೆ ಬರುವಂತಹ ಕೋಪತಾಪಗಳಿಂದ ಕೂಡಿರುವಂತಹ ಸರ್ವಾಧಿಕಾರಿ ಅಲ್ಲ. ಎಂತಹ ಸಮಾಜ ಘಾತುಕವಾಗಿರುವಂತಹ ಅವ್ಯವಹಾರಗಳನ್ನ ಮಾಡಿದರೂ ಕಾಣಿಕೆಗಳನ್ನ, ಉಪಹಾರಗಳನ್ನ, ಶಾಲು ಸನ್ಮಾನಗಳನ್ನ ಸ್ವೀಕಾರ ಮಾಡಿ ಎಲ್ಲ ತಪ್ಪುಗಳನ್ನ ಮುಚ್ಚಿ ಹಾಕುವಂತಹ ಭ್ರಷ್ಟ ರಾಜಕಾರಣಿ ಅಂತ ಅಲ್ಲ, ಅವೆಲ್ಲವನ್ನ ಮೀರಿದಂತಹ ನಮ್ಮ ಸುತ್ತಮುತ್ತಲಿನ ಎಲ್ಲ ಕೆಲಸಗಳನ್ನ
ನಿತ್ಯ ನಿರಂತರವಾಗಿ ಮಾಡುವಂತಹ ಅದಮ್ಯವಾಗಿರುವಂತಹ ಅತ್ಯದ್ಭುತನಾಗಿರುವಂಥವನು ಭಗವಂತ ಪರಮಾತ್ಮ, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ ಅಂತ ಹೇಳಿ ತಮ್ಮ ಪ್ರವಚನದಲ್ಲಿ ಯಾವಾಗಲೂ ಹೇಳೋರು. ಅದರಲ್ಲೂ ಅವರ ಒಂದು ವ್ಯಕ್ತಿತ್ವ ನಾವು ನೋಡೋದಾದ್ರೆ ಇಂದ್ರಿಯ ನಿಗ್ರಹ, ಸನ್ಯಾಸ ಧರ್ಮಕ್ಕೆ ಬೇಕಾಗಿರುವಂತಹ ಪ್ರಧಾನವಾಗಿರುವಂಥದ್ದು ಇಂದ್ರಿಯ ನಿಗ್ರಹ. ಅದನ್ನ ನಾವು ಅವರಲ್ಲಿ ಕಾಣಬಹುದು. ಯಾವಾಗಲೂ ಅವ್ರ ಪ್ರವಚನದಲ್ಲಿ ಹೇಳುವಂಥವ್ರಂತೆ ಕುಡಿಯೋದಿದೆ ಅಲ್ಲ, ಅದು ದೊಡ್ಡದಾಗಿರುವಂತಹ ಕೆಟ್ಟದಾಗಿರುವಂತಹ ಹವ್ಯಾಸ. ಅವ್ರ ಪ್ರವಚನದಲ್ಲಿ ಹೇಳೋರು ಯಾವಾಗ್ಲೂ ಮೊದಲು ಮನುಷ್ಯ ಮದ್ಯವನ್ನ ಸೇವನೆ ಮಾಡ್ತಾನೆ, ಸೇವನೆ ಮಾಡ್ತಾ ಹೋಗ್ತಾನೆ. ಸ್ವಲ್ಪ ದಿವಸ ಆದ್ಮೇಲೆ ಮದ್ಯವೇ ಮನುಷ್ಯನನ್ನ ಸೇವನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಅರ್ಥಾತ್ ದುಶ್ಚಟಕ್ಕೆ ಅವನು ಬಲಿಯಾಗಿ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಬಿಡ್ತಾನೆ. ಇಂದ್ರಿಯಗಳು ಯಾವಾಗ್ಲೂ ದಮ ಇಂದ್ರಿಯ ನಿಗ್ರಹ. ಬೇಕಾದಷ್ಟು ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲೂ ಯಾವುದೇ ಸಂದರ್ಭದಲ್ಲಿ ಅವರು ತಮ್ಮ ನಿಯಮವನ್ನ ಬಿಟ್ಟಂಥವರಲ್ಲ. ಅವರ ಚರಿತ್ರೆಯಲ್ಲಿ ನಾವು ಕಾಣೋದಾದ್ರೆ 1966ರಲ್ಲಿ ಅವರ ಮಾತೃಶ್ರೀಯವರ ವಿಯೋಗ ಆಗತ್ತೆ. ಆಮೇಲೆ 68ರಲ್ಲಿ ಪಿತೃ ವಿಯೋಗ ಆಗತ್ತೆ. ಏನು ಬದಲಾವಣೆ ಇಲ್ಲ. ಸನ್ಯಾಸ ಧರ್ಮವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡದಂಥವ್ರು ಪೇಜಾವರ ಶ್ರೀಪಾದರು. ಇದಾದ ಮೇಲೆ 88ನೇ ಇಸ್ವಿಯಲ್ಲಿ ಈಗಿರುವಂತಹ ವಿಶ್ವಪ್ರಸನ್ನ ತೀರ್ಥರಿಗೆ ಆಶ್ರಮವನ್ನು ನೀಡುತ್ತಾರೆ. ಆ ಆಶ್ರಮವನ್ನ ಕೊಡೋಕ್ಕಿಂತ ಮುಂಚೆ ನಡೆದಿರುವಂತಹ ಘಟನೆ 88ರಲ್ಲಿ ಕುಂದಾಪುರದ ಸಮೀಪದಲ್ಲಿ ಕಂಬದ ಕೋಣೆ ಅಂತ ಊರಿದೆ. ಅದರ ಹತ್ರ ಒಂದು ಅಪಘಾತ ಆಗತ್ತೆ, ದೊಡ್ಡದಾಗಿರುವಂತಹ ಅಪಘಾತ. ಅಂತಹ ಸಂದರ್ಭದಲ್ಲೂ ಸ್ವಾಮಿಗಳು ಭಗವಂತನ ಅನುಗ್ರಹದಿಂದ ಆರಾಮಾಗಿ ಬಂದ್ಬಿಡ್ತಾರೆ, ಏನು ತೊಂದರೆ ಆಗೋದಿಲ್ಲ. ಅವರ ಜೀವನದಲ್ಲಿ ಬಹಳಷ್ಟು ಇಂತಹ ಘಟನೆಗಳು ನಡೆದಿದ್ದನ್ನು ನಾವು ಕಾಣ್ತೀವಿ. ಇಂತಹ ಎಲ್ಲ ಸಂದರ್ಭದಲ್ಲೂ ನಿತ್ಯ ನಿರಂತರವಾಗಿ ಭಗವಂತನ ಸೇವೆಯನ್ನ ಮಾಡದಂಥವರು, ಯಾವತ್ತೂ ತಮ್ಮ ಪಾಠ ಪ್ರವಚನವನ್ನ ಬಿಡದೇ ಇರುವಂಥವ್ರು. ಬೆಳಗ್ಗೆ 4 ಗಂಟೆಗೆ ನಾನು ಈಗ ಹೇಳದ ಹಾಗೆ ಎದ್ದು ಭಗವಂತನ ಆರಾಧನೆಯನ್ನ ಮಾಡುವಂಥವ್ರು. 11 ಗಂಟೆಯವರೆಗೂ ಕೃಷ್ಣನ ಪೂಜೆಯನ್ನ ಮಾಡುವಂಥವ್ರು. ಉಡುಪಿಯ ಕೃಷ್ಣ ಪರಮಾತ್ಮನ ಪೂಜೆಯನ್ನ ಮಾಡಿದಂತಹ ಮಹಾಯೋಗಿ ವರೆಣ್ಯರು. ಅದಾದ ಮೇಲೆ 1 ಗಂಟೆಗೆ ಭಿಕ್ಷಾ. ಅದಾದ ಮೇಲೆ 2 ಗಂಟೆಯಿಂದ 5 ಗಂಟೆಯವರೆಗೂ ಪಾಠ ಪ್ರವಚನ. ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳಿ, ಶ್ರೀಮನ್ ನ್ಯಾಯಸುಧಾ ಪಾಠವನ್ನ ಹೇಳಿ ತಯಾರು ಮಾಡಿದಂಥವ್ರು. ಅದಾದ ಮೇಲೆ 5:30ಗೆ ಮತ್ತೆ ಸಾಯಂಕಾಲದ ಅನ್ನೀಕ. 6 ಗಂಟೆಗೆ ಸಂಧ್ಯಾವಂದನೆ ಎಲ್ಲ ಮುಗಿದ ಮೇಲೆ ಕೃಷ್ಣ ಪರಮಾತ್ಮನಿಗೆ ಮಂಗಳಾರತಿ. ಅತ್ಯದ್ಭುತವಾಗಿರುವಂಥದ್ದು ಅಂತಹ ಒಂದು ವಿಶೇಷ ವ್ಯಕ್ತಿತ್ವ. ಆಮೇಲೆ ಬಂದಿರುವಂತಹ ಎಲ್ಲ ಶಿಷ್ಯರನ್ನ ಭೇಟಿ ಮಾಡುವಂಥದ್ದು, ಎಲ್ಲರಿಗೆ ಮಂತ್ರಾಕ್ಷತೆ ಕೊಡುವಂಥದ್ದು, ಮತ್ತಾಮೇಲೆ ಮತ್ತೆ ಗ್ರಂಥಾವಲೋಕನ, ಗ್ರಂಥದಲ್ಲಿ ಅಧ್ಯಯನ. ಹೀಗೆ ನಿತ್ಯ ನಿರಂತರವಾಗಿ ಆ ಭಗವಂತನ ಆರಾಧನೆಯನ್ನ, ಜೀವನವನ್ನೇ, ತಮ್ಮ ಜೀವನವನ್ನೇ ಆ ಭಗವಂತನ ಪೂಜೆ ಅಂತ ಅನಿಸ್ಕೊಂಡಿರುವಂಥವ್ರು. ಅಂದ್ರೆ ಕರ್ಮಾಚರಣೆಯಿಂದ, ಅವ್ರು ಯಾವಾಗ್ಲೂ ಹೇಳುವಂಥವ್ರು, ಕರ್ಮಾಚರಣೆಯಿಂದ ಅಂತಃಕರಣದ ಶುದ್ಧಿಯನ್ನ ಪಡೆಯದ ಹೊರತು ಜ್ಞಾನ ಅನ್ನುವಂತಹ ಸಿದ್ಧಿಯನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಯಾವಾಗಲೂ ತಮ್ಮ ಪ್ರವಚನದಲ್ಲಿ ಹೇಳುವಂಥವ್ರು. ಅಂತಹ ಪೇಜಾವರ ಶ್ರೀಪಾದರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. 5 ನಿಮಿಷ 10 ನಿಮಿಷ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಆರಾಧನೆ ಎನ್ನುವ ದೃಷ್ಟಿಯಿಂದ 1-2 ಮಾತನ್ನ ಅವರ ಬಗ್ಗೆ ಆಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅಂತಹ ಪೇಜಾವರ ಶ್ರೀಪಾದರು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ.